24 ಗಂಟೆಗಳ ಪ್ರಮುಖ ಸುದ್ದಿಗಳು. ನೇಪಾಳದ ಬೋಟೆಕೋಶಿ ನದಿಯುದ್ದಕ್ಕೂ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ 105 ಭಾರತೀಯರು ಸೇರಿದಂತೆ 384 ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. ಇದುವರೆಗೆ 7 ಮಂದಿ ಮೃತಪಟ್ಟಿರುವುದು ದೃಢಪಟ್ಟಿದೆ. ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರ ರಕ್ಷಣೆಗಾಗಿ ಭಾರತ ಸರ್ಕಾರ ತುರ್ತು ಸಹಾಯವಾಣಿ ಸೇವೆಗಳನ್ನು ಸಕ್ರಿಯಗೊಳಿಸಿ ರಕ್ಷಣಾ ಕಾರ್ಯಾಚರಣೆಗೆ ಸಮನ್ವಯ ಸಾಧಿಸಿದೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಮಿಷನ್ ಸಮೃದ್ಧ್ ಗ್ರಾಮ್ ಎಂಬ ಹೊಸ ಯೋಜನೆಯನ್ನು ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ವಿವಿಧ ಸರ್ಕಾರಿ ಯೋಜನೆಗಳನ್ನು ಒಗ್ಗೂಡಿಸುವ ಮೂಲಕ ಬಡತನರಹಿತ ಮತ್ತು ಉದ್ಯೋಗ ಸಮೃದ್ಧ ಗ್ರಾಮಗಳನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿದೆ. ಮಧ್ಯಪ್ರದೇಶದ ಬುಧ್ನಿ ಮತ್ತು ಕಟೇಗಾಮ್ ಬ್ಲಾಕ್ಗಳಲ್ಲಿ ಈ ಯೋಜನೆಯ ಪ್ರಾಯೋಗಿಕ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಎಲ್ಲಾ ಸಾಂಪ್ರದಾಯಿಕ ಕ್ಷಿಪಣಿ ತಂತ್ರಜ್ಞಾನಗಳನ್ನು ಅರ್ಹ ಭಾರತೀಯ ಉತ್ಪಾದಕರಿಗೆ ವರ್ಗಾಯಿಸಲು ಅನುಮೋದನೆ ನೀಡಿದ್ದಾರೆ. ಈ ಕ್ರಮವು ದೇಶೀಯ ರಕ್ಷಣಾ ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಆತ್ಮನಿರ್ಭರ್ ಭಾರತ ಅಭಿಯಾನದಡಿ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಬಲಪಡಿಸುವ ನಿರೀಕ್ಷೆಯಿದೆ. At Universal Group of Institutions, we offer PUC Commerce, HEBA, and Arts (HEPG) with integrated coaching for CLAT, CSAT, CUET, IAS Foundation, IPM. ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್ ಅವರು ಭಾರತದ ಮೊದಲ ದೇಶೀಯ ನಾನ್-ಜಿಎಂಒ ಹೆಚ್ಚಿನ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಮೆಕ್ಕೆಜೋಳ ಹೈಬ್ರಿಡ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಇದನ್ನು ಐಸಿಆರ್, ಭಾರತೀಯ ಮೆಕ್ಕೆಜೋಳ ಸಂಶೋಧನಾ ಸಂಸ್ಥೆ ಮತ್ತು ಗೌರ್ಮೆಟ್ ಪಾಪ್ಕಾರ್ನಿಕಾ ಸಂಸ್ಥೆಗಳು ಸಾಂಪ್ರದಾಯಿಕ ತಳಿ ಅಭಿವೃದ್ಧಿ ವಿಧಾನಗಳ ಮೂಲಕ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಭಾರತೀಯ ಮತ್ತು ವಿಯೆಟ್ನಾಂ ಕರಾವಳಿ ರಕ್ಷಣಾ ಪಡೆಗಳು ಚೆನ್ನೈನಲ್ಲಿ ಸಹಯೋಗ್ ಹಾಪ್ಟ್ಯಾಕ್ ಸಮರಾಭ್ಯಾಸದ 2ನೇ ಆವೃತ್ತಿಯನ್ನು ನಡೆಸಿವೆ. ಈ ಅಭ್ಯಾಸವು ಸಮುದ್ರ ಕಾನೂನು ಜಾರಿ, ಮಾಲಿನ್ಯ ನಿರ್ವಹಣೆ ಮತ್ತು ಕಾರ್ಯಾಚರಣಾ ಸಹಕಾರದ ಮೇಲೆ ಕೇಂದ್ರೀಕರಿಸಿತು. ಇದರಿಂದ ಭಾರತದ ಆಯಕ್ ಈಸ್ಟ್ ಕಡಲ ಸಹಭಾಗಿತ್ವ ಮತ್ತಷ್ಟು ಬಲಗೊಂಡಿದೆ. ಸೆಬಿ ಷೇರು ವಿನಿಮಯ ಕೇಂದ್ರಗಳು, ಕ್ಲಿಯರಿಂಗ್ ಕಾರ್ಪೊರೇಷನ್ಗಳು ಮತ್ತು ಡೆಪಾಸಿಟರಿಗಳಿಗಾಗಿ ಐಟಿ ಸ್ಥಿತಿಸ್ಥಾಪಕತ್ವ ಸೂಚ್ಯಂಕ ಅನ್ನು ಪರಿಚಯಿಸಿದೆ. ಭದ್ರತೆ, ಲಭ್ಯತೆ, ಆಡಳಿತ ಮತ್ತು ವ್ಯವಹಾರ ನಿರಂತರತೆ ಸೇರಿದಂತೆ 9 ಮಾನದಂಡಗಳ ಆಧಾರದ ಮೇಲೆ ಮೌಲ್ಯಮಾಪನ ನಡೆಸಲಾಗುತ್ತದೆ. ಇದರ ಉದ್ದೇಶ ಭಾರತದ ಹಣಕಾಸು ಮಾರುಕಟ್ಟೆ ಮೂಲಸೌಕರ್ಯವನ್ನು ಮತ್ತಷ್ಟು ಸುರಕ್ಷಿತ ಮತ್ತು ಸದೃಢಗೊಳಿಸುವುದಾಗಿದೆ. ಭಾರತ ಮತ್ತು ಚೀನಾ ನಡುವಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯ 25ನೇ ಸುತ್ತಿನಲ್ಲಿ 8 ಅಂಶಗಳ ಒಮ್ಮತ ಮೂಡಿದೆ. ಗಡಿ ವಿವಾದದ ಶೀಘ್ರ ನಿರ್ಣಯ, ವಾಸ್ತವ ನಿಯಂತ್ರಣ ರೇಖೆಯುದ್ದಕ್ಕೂ ಹೊಸ ಹಾಟ್ಲೈನ್ಗಳ ಸ್ಥಾಪನೆ, ನದಿ ದತ್ತಾಂಶ ಸಹಕಾರ ಹಾಗೂ 2027ರಲ್ಲಿ ಭಾರತದಲ್ಲಿ ಮುಂದಿನ ಸುತ್ತಿನ ಮಾತುಕತೆ ನಡೆಸುವ ಯೋಜನೆಗೆ ಒಪ್ಪಿಗೆ ವ್ಯಕ್ತವಾಗಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.